ನಮಸ್ಕಾರ. ಇವತ್ತಿನ ರಾಜಕೀಯ ಸಂವಹನವನ್ನೊಮ್ಮೆ ಗಮನಿಸಿ. ಎಲ್ಲೆಲ್ಲೋ ಗದ್ದಲ, ಅಪನಂಬಿಕೆ ಅಲ್ವಾ? ಆದರೆ ಈ ಗೊಂದಲದ ನಡುವೆಯೂ ನಂಬಿಕೆಯನ್ನ ಮತ್ತೆ ಕಟ್ಟೋಕೆ ಒಂದು ದಾರಿ ಇದೆ. ಇದು ಕೇವಲ ಚುನಾವಣೆ ಗೆಲ್ಲೋ ತಂತ್ರ ಅಲ್ಲ, ಇದು ಆಡಳಿತಕ್ಕಾಗಿ ಒಂದು ವೈಜ್ಞಾನಿಕ ಚೌಕಟ್ಟು ಕಟ್ಟುವ ಕಲೆ. ಇವತ್ತು ನಾವು ಮಾತಾಡೋಣ ರಾಜಕೀಯ ಸಂವಹನವನ್ನೇ ಬದಲಿಸಬಲ್ಲ, ಸಂಪೂರ್ಣವಾಗಿ ನಂಬಿಕೆಯ ಮೇಲೆ ನಿಂತಿರೋ ಒಂದು ನೀಲನಕ್ಷೆ ಬಗ್ಗೆ. ಹಾಗಾದ್ರೆ ನಾವೇ ಕೇಳ್ಕೊಳ್ಬೇಕಾದ ಅತಿ ಮುಖ್ಯವಾದ ಪ್ರಶ್ನೆ ಒಂದಿದೆ. ಈ ಅಪನಂಬಿಕೆ ತುಂಬಿರೋ ಕಾಲದಲ್ಲಿ ಒಬ್ಬ ನಾಯಕನ ಮಾತು ಕೇವಲ ವೋಟು ತಂದುಕೊಡೋದನ್ನ ದಾಟಿ ಜನರ ಬದುಕಲ್ಲಿ ನಿಜವಾದ ಅಳೆಯಬಹುದಾದಂಥ ಒಂದು ಮೌಲ್ಯವನ್ನ ಹೇಗೆ ಸೃಷ್ಟಿ ಮಾಡುತ್ತೆ? ಯೋಚನೆ ಮಾಡಿ. ಯಾಕಂದ್ರೆ ಈ ಪ್ರಶ್ನೆಗಿರೋ ಉತ್ತರ ನಾವು ರಾಜಕೀಯವನ್ನ ನೋಡೋ ದೃಷ್ಟಿಕೋನವನ್ನೇ ಪೂರ್ತಿಯಾಗಿ ಬದಲಾಯಿಸೋ ಶಕ್ತಿ ಹೊಂದಿದೆ. ಸರಿ, ಮೊದಲು ನಾವು ಎದುರಿಸ್ತಿರೋ ಅಸಲೀ ಸವಾಲೇನು ಅಂತ ನೋಡೋಣ. ಅದನ್ನ ರಾಜಕೀಯ ಗದ್ದಲ ಅಂತ ಕರೀಬೋದು. ಇಲ್ಲಿ ಏನಾಗುತ್ತೆ ಅಂದ್ರೆ, ಚರ್ಚೆಗಳು ವ್ಯವಸ್ಥೆಯ ಬಗ್ಗೆ ನಡೆಯಲ್ಲ, ಬದಲಿಗೆ ವ್ಯಕ್ತಿಗಳ ಸುತ್ತಾನೇ ಗಿರಕಿ ಹೊಡಿತವೆ. ಈ ಗದ್ದಲದಲ್ಲಿ ಜನರ ನಿಜವಾದ ಸಮಸ್ಯೆಗಳು ಮರ್ತೋಗ್ತವೆ. ಸಮಾಜದಲ್ಲಿರೋ ಸಣ್ಣಪುಟ್ಟ ಬಿರುಕುಗಳು ಕೂಡ ದೊಡ್ಡದಾಗ್ತಾ ಹೋಗ್ತವೆ. ನೋಡಿ, ರಾಜಕೀಯ ಸಂವಹನದಲ್ಲಿ ಮೂಲಭೂತವಾಗಿ 2 ದಾರಿಗಳಿವೆ. ಒಂದು ಕಡೆ ಹಳೆ ದಾರಿ, ಏನಾದರೂ ಸಮಸ್ಯೆ ಆದ್ಮೇಲೇನೆ ಮಾತಾಡೋದು, ವ್ಯಕ್ತಿಗಳನ್ನೇ ಗುರಿ ಮಾಡೋದು, ಜನರನ್ನ ಒಡೆಯೋದು. ಇನ್ನೊಂದು ಕಡೆ ಹೊಸ ದಾರಿ, ಆಡಳಿತದ ಸಂವಹನ, ಅಂದ್ರೆ ಸಮಸ್ಯೆ ಬರೋ ಮೊದಲೇ ಯೋಚಿಸೋದು, ವ್ಯಕ್ತಿಗಳನ್ನ ಬಿಟ್ಟು ವ್ಯವಸ್ಥೆಯನ್ನ ಸರಿ ಮಾಡೋದ್ರ ಕಡೆ ಗಮನ ಕೊಡೋದು. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಇದರ ಒಂದೇ ಗುರಿ, ಜನರನ್ನ ಒಗ್ಗೂಡಿಸೋದು, ದೂರ ಮಾಡೋದಲ್ಲ. ಸರಿ, ಈ ಗದ್ದಲದಿಂದ ಹೊರಗೆ ಬರೋದು ಹೇಗೆ? ಅದಕ್ಕೆ ನಮಗೊಂದು ನೀಲನಕ್ಷೆ ಬೇಕು. ನೆನ್ಪಿಡಿ, ಇದು ಕೇವಲ ಒಂದು ಕ್ಯಾಂಪೇನ್ ಪ್ಲಾನ್ ಅಲ್ಲ, ಇದು ಆಡಳಿತವನ್ನೇ ವಿನ್ಯಾಸ ಮಾಡೋಕ್ಕಿರೋ ಒಂದು ಶಿಸ್ತುಬದ್ಧವಾದ ಒಂದು ಆರ್ಕಿಟೆಕ್ಚರ್. ಹಾಗಾದ್ರೆ ಏನಿದು ನೀಲನಕ್ಷೆ? ಇದು ಒಂದು ತಾತ್ವಿಕ ಚೌಕಟ್ಟು. ಇದರ ಗುರಿ ತುಂಬಾನೇ ಸ್ಪಷ್ಟ. ರಾಜಕೀಯ ಗದ್ದಲದ ಗೋಡೆಯನ್ನು ಒಡೆದು ಜನರ ಜೊತೆ ನೇರವಾದ ಡೇಟಾ ಆಧಾರಿತ ಸಂಬಂಧವನ್ನ ಕಟ್ಟೋದು. ಅಂದ್ರೆ ಸುಮ್ನೆ ಮೆಸೇಜ್ ಕಳಿಸೋದಲ್ಲ, ಜನರ ನಾಡಿಮಿಡಿತವನ್ನ ಕೇಳಿಸ್ಕೊಳ್ಳೋದು, ಅವರ ಮಾಹಿತಿಗೆ ಗೌರವ ಕೊಡೋದು, ಆಮೇಲೆ ಅವರ ಅಗತ್ಯತೆಗಳಿಗೆ ಸ್ಪಂದಿಸೋ ಒಂದು ಸಿಸ್ಟಮ್ ಅನ್ನೇ ಕಟ್ಟೋದು. ಈ ನೀಲನಕ್ಷೆ ವಿಶ್ವಾಸಾರ್ಹ ಆಗ್ಬೇಕು ಅಂದ್ರೆ ಅದು 3 ಬಲವಾದ ಕಂಬಗಳ ಮೇಲೆ ನಿಲ್ಲಲೇಬೇಕು. ನಿಜ ಹೇಳಬೇಕಂದ್ರೆ ಈ ಕಂಬಗಳೇ ನಂಬಿಕೆಯ ಅಡಿಪಾಯ. ಮೊದಲನೇ ಕಂಬ ತಂತ್ರಜ್ಞಾನ ಧ್ವನಿ. ಅಂದ್ರೇನೋ? ಇದು ಒಂದು ಸಂವಹನದ ಶೈಲಿ. ಇದರಲ್ಲಿ ಶಾಂತವಾದ ಅಧಿಕಾರ ಇರುತ್ತೆ, ಡೇಟಾದಿಂದ ಹುಟ್ಟಿದ ಸಹಾನುಭೂತಿ ಇರುತ್ತೆ, ಮತ್ತೆ ವ್ಯಕ್ತಿಗಳನ್ನ ಬಿಟ್ಟು ವ್ಯವಸ್ಥೆಗಳ ಮೇಲೆ ಫೋಕಸ್ ಇರುತ್ತೆ. ಈ ಧ್ವನಿ ಜನರ ಭಾವನೆಗಳ ಜೊತೆ ಆಟ ಆಡಲ್ಲ, ಇದು ಜನರಿಗೆ ಭಯ ಹುಟ್ಟಿಸಲ್ಲ, ಭರವಸೆಯನ್ನ ಕೊಡುತ್ತೆ. 2ನೇ ಕಂಬ ಕಂಟೆಂಟ್ ಫೈರ್ವಾಲ್. ಇದು ತುಂಬಾ ಇಂಟ್ರೆಸ್ಟಿಂಗ್. ಇದು ಏನ್ ಮಾತಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಏನ್ ಮಾತಾಡಬಾರ್ದು ಅನ್ನೋದ್ರ ಬಗ್ಗೆ. ಇದೊಂದು ರೀತಿ ಪದಗಳ ಶಿಸ್ತು. ಬಾಲಿಶ ಮಾತುಗಳು, ಗಮನ ಬೇರೆಡೆ ಸೆಳೆಯೋ ವಿಚಾರಗಳು, ವೈಯಕ್ತಿಕ ದಾಳಿಗಳು ಇವೆಲ್ಲ ಸಂಪೂರ್ಣವಾಗಿ ಬ್ಯಾನ್ ಮಾಡೋದ್ರಲ್ಲೇ ಇದರ ಅಸಲಿ ಶಕ್ತಿ ಇರೋದು. 3ನೇ ಮತ್ತು ಅತ್ಯಂತ ಮುಖ್ಯವಾದ ಕಂಬ ಸೋರ್ಸ್ ಲಾಕ್, ಅಂದ್ರೆ ಮೂಲಕ್ಕೆ ಬೀಗ. ಇದು ಡೇಟಾದ ಶುದ್ಧತೆಗೆ ನಾವು ಕೊಡುವ ಮುರಿಯಲಾಗದ ಭರವಸೆ. ಇಲ್ಲಿ ಪ್ರತಿಯೊಂದು ಅಂಕಿಅಂಶವನ್ನ ಒಂದೇ ಒಂದು ಅಧಿಕೃತ ಮೂಲದಿಂದ ಪರಿಶೀಲನೆಯೇ ಮಾಡಲಾಗುತ್ತೆ. ಇಲ್ಲಿ ಕಲ್ಪನೆಗೆ ಜಾಗ ಇಲ್ಲ, ಕೇವಲ ಕಠಿಣ ವಿಶ್ಲೇಷಣೆ ಮಾತ್ರ. ಯಾಕಂದ್ರೆ ಸಂಪೂರ್ಣ ಡೇಟಾ ಸಮಗ್ರತೆನೇ ಮತದಾರರಲ್ಲಿ ನಂಬಿಕೆ ಹುಟ್ಟಿಸೋದು. ಇದೇ ಸಂದರ್ಭದಲ್ಲಿ ನಾವೊಂದು ವಿಷಯವನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಜನರ ಡೇಟಾವನ್ನ ಬಳಸುವಾಗ ನಾವು ಅತ್ಯಂತ ಜವಾಬ್ದಾರಿಯಿಂದ ವರ್ತಿಸಬೇಕು. ಭಾರತದ ಚೌಕಟ್ಟಿನಲ್ಲಿ ಪ್ರತಿಯೊಬ್ಬರ ಖಾಸಗಿತನ ಮತ್ತು ಒಪ್ಪಿಗೆಯನ್ನ ಗೌರವಿಸೋದು ನಮ್ಮ ಕರ್ತವ್ಯ. ಯಾಕಂದ್ರೆ ಸತ್ಯಕ್ಕೆ ಯಾವತ್ತೂ ಪರ್ಯಾಯ ಇರೋದಿಲ್ಲ. ಸರಿ, ಇಷ್ಟು ಶಿಸ್ತುಬದ್ಧವಾದ ಅಡಿಪಾಯದ ಮೇಲೆ ಸಂದೇಶವನ್ನ ಹೇಗೆ ಕಟ್ಟಲಾಗುತ್ತೆ? ಅದೊಂದು ನಿರೂಪಣೆಯ ಪ್ರಯಾಣ. ಮೊದಲನೇ ಹೆಜ್ಜೆ ಅಡಿಪಾಯ. ನಮ್ಮ ಗುರುತೇನು, ಉದ್ದೇಶವೇನು ಮತ್ತು ಸಾರ್ವಜನಿಕ ಹಿತಾಸಕ್ತಿಯೇ ನಮ್ಮ ಮೂಲ ಮಂತ್ರ ಅನ್ನೋದನ್ನ ಸ್ಥಾಪಿಸೋದು. ಅಲ್ಲಿಂದ ನೇರವಾಗಿ ನೆಲದ ವಾಸ್ತವಕ್ಕೆ ಇಳಿಯೋದು. ಜನರ ಬದುಕು, ಅವರ ದಿನನಿತ್ಯದ ಸಂಘರ್ಷಗಳು, ಅಂದ್ರೆ ಮಣ್ಣಿನ ನಾಡಿ ಮಿಡಿತವನ್ನ ಅರ್ಥ ಮಾಡಿಕೊಳ್ಳೋದು. ಆಮೇಲೆ ಡೇಟಾ ಮಾತಾಡೋಕ್ ಶುರು ಮಾಡುತ್ತೆ. ಪ್ರಮುಖ ಸಿಗ್ನಲ್ಗಳು ಯಾವುವು, ಫಲಾಂಶದ ಹಿಂದಿನ ಕಾರಣಗಳೇನು ಅನ್ನೋದನ್ನ ಇದು ಬಿಡಿಸಿ ಹೇಳುತ್ತೆ. ಇದನ್ನ ಐತಿಹಾಸಿಕ ಘಟನೆಗಳ ಜೊತೆ ಹೋಲಿಕೆ ಮಾಡಿ ಆಳವಾದ ತಿಳುವಳಿಕೆಯನ್ನ ತೋರಿಸಲಾಗುತ್ತೆ. ಕೊನೆಗೆ ಈ ಎಲ್ಲದರ ಆಧಾರದ ಮೇಲೆ ಸ್ಪಷ್ಟವಾದ ಲಾಭ ತರುವಂಥ ಒಂದು ಆಡಳಿತದ ನೀಲನಕ್ಷೆಯನ್ನ ಜನರ ಮುಂದಿಡಲಾಗತ್ತೆ. ಅಂತಿಮವಾಗಿ ಒಂದು ಭವಿಷ್ಯದ ದೃಷ್ಟಿಕೋನ ಮತ್ತು ಒಂದು ಶಾಂತವಾದ ಎಚ್ಚರಿಕೆಯೊಂದಿಗೆ ಮಾತು ಮುಗಿಯತ್ತೆ.
ಹಾಗಾದ್ರೆ ಈ ಇಡೀ ಪ್ರಕ್ರಿಯೆಯ ಅಂತಿಮ ಗುರಿಯೇನು? ಒಂದೇ ಒಂದು ಉತ್ತರ: ಉತ್ತಮ ಆಡಳಿತ. ನೆನ್ಪಿಡಿ, ಈ ನೀಲನಕ್ಷೆ ಕೇವಲ ಚುನಾವಣೆ ಗೆಲ್ಲೋಕೆ ಇರೋ ಒಂದು ಟೂಲ್ ಅಲ್ಲ. ಇದು ಒಂದು ಒಳ್ಳೆ ಆಡಳಿತವನ್ನ ವಿನ್ಯಾಸಗೊಳಿಸೋಕೆ ಇರುವೊಂದು ಬ್ಲೂಪ್ರಿಂಟ್. MGR ಅವರ ಈ ಒಂದು ಮಾತು ಎಲ್ಲವನ್ನೂ ಹೇಳ್ಬಿಡುತ್ತೆ. ಚುನಾವಣೆಗಳು ಅಂದ್ರೆ ಆಡಳಿತಕ್ಕಾಗಿ ಮಾಡುವ ಡೇಟಾ ಎಂಜಿನಿಯರಿಂಗ್. ಇದನ್ನು ಹೀಗೆ ಯೋಚನೆ ಮಾಡಿ ನೋಡಿ. ಒಂದು ಕ್ಷೇತ್ರಕ್ಕೆ ಆಡಳಿತವನ್ನ ವಿನ್ಯಾಸ ಮಾಡೋದು ಒಂದು ಸೇತುವೆ ಕಟ್ಟಿದ ಹಾಗೆ. ಸುಮ್ಮನೆ ಶುರು ಮಾಡೋಕ್ಕಾಗಲ್ಲ. ಮೊದಲು ನೆಲವನ್ನ ಪರೀಕ್ಷೆ ಮಾಡಬೇಕು, ಆಮೇಲೆ ಒಂದು ಗಟ್ಟಿಯಾದ ಡಿಸೈನ್ ಮಾಡಬೇಕು, ಅದಾದ್ಮೇಲೆ ನಿರ್ಮಾಣ. ಆಗ ಮಾತ್ರ ಆ ಸೇತುವೆ ದಶಕಗಳ ಕಾಲ ಜನರಿಗೆ ಸೇವೆ ಕೊಡೋಕೆ ಸಾಧ್ಯ. ಕೊನೆಯದಾಗಿ ಇದರ ಹಿಂದಿನ ತತ್ವ ತುಂಬಾನೇ ಸರಳ ಮತ್ತು ಸ್ಪಷ್ಟ. ಇಲ್ಲಿ ಗುರಿ ವಾದ ವಿವಾದಗಳಲ್ಲಿ ಗೆಲ್ಲೋದಲ್ಲ. ಗುರಿ ಒಂದು ಕ್ಷೇತ್ರದ ಭವಿಷ್ಯವನ್ನ ಕಟ್ಟೋದು. ಅದು ಎಂಥ ಭವಿಷ್ಯ? ಪ್ರತಿಯೊಬ್ಬ ವ್ಯಕ್ತಿಯ ಘನತೆಯನ್ನು ಗೌರವಿಸುವಂತಹ ಭವಿಷ್ಯ. ನಮ್ಮ ಸಂವಿಧಾನದ ಮೌಲ್ಯಗಳು ನಮಗೆ ಹೇಳಿಕೊಳ್ಳೋದು ಇದನ್ನೇ. ಇದು ರಾಜಕೀಯವನ್ನ ಅಧಿಕಾರದ ಆಟ ಅನ್ನೋದ್ರಿಂದ ಜನರ ಸೇವೆಗಾಗಿ ನಡೆಸೋ ಒಂದು ಜವಾಬ್ದಾರಿಯುತ ಪ್ರಕ್ರಿಯೆಯಾಗಿ ಬದಲಾಯಿಸುತ್ತೆ. ಇದೇ ರಾಜಕೀಯವನ್ನು ಮೀರಿದ ಉದ್ದೇಶ. ನೀವು ಕೂಡ ಜನಕೇಂದ್ರಿತ ನಾಯಕರಾಗಿ ನಿಮ್ಮ ಕ್ಷೇತ್ರವನ್ನ ಉನ್ನತೀಕರಿಸಲು ಬಯಸಿದ್ರೆ blueprintstrategies.ai ಅನ್ನು mgr@blueprintstrategies.ai ಇಮೇಲ್ ಮೂಲಕ ಅಥವಾ 08042041602 ಸಂಖ್ಯೆಗೆ ಕರೆ ಮಾಡಿ ಸಂಪರ್ಕಿಸಿ. ರಾಜಕೀಯವನ್ನು ಮೀರಿದ